ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಾಡ್ತಿರೋಂತಹ ರೆಸಿಪಿ ಬಂದು ಬೆಂಡೆಕಾಯಿ ನುಳಿ. ಇದನ್ನು ಅನ್ನ, ಚಪಾತಿ, ರೊಟ್ಟಿ ಎಲ್ಲರ ಜೊತೆನೂ ನೆಂಚ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಒಂದು ಬಾಣಲೆಯಲ್ಲಿ 1 ಸ್ಪೂನ್ ಅಕ್ಕಿ ಮತ್ತು 1/2 ಸ್ಪೂನ್ ಮೆಂತ್ಯನ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಳ್ಳೋಣ. ಅದಾದಮೇಲೆ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಬೆಂಡೆಕಾಯಿನ ಅದರೊಳಗಡೆ ಹಾಕಿ ನೀಟಾಗಿ ಲೋಳೆ ಇಲ್ದಿರತಹ ಅದನ್ನು ಫ್ರೈ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳೋಣ. ಅದೇ ಬಾಣಲೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಕಡಲೆಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಮೆಣಸಿನ್ಕಾಯಿ ಮತ್ತು ಟೊಮೊಟೊ, ಉಪ್ಪು ಹಾಕಿ ನೀಟಾಗಿ ಬೇಯಿಸ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಿರೋಂತಹ ಬೆಂಡೆಕಾಯಿನೂ ಸಹ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಅರಿಶಿಣ ಮತ್ತು ಖಾರ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಹುಣಸೆ ರಸ ಜೊತೆಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕುದಿಯೋಕೆ ಬಿಡಿ. ಕುದೀತಾ ಇರ್ಬೇಕಾದ್ರೆ ನಾವು ಆವಾಗಲೇ ಅಕ್ಕಿ ಮತ್ತು ಮೆಂತ್ಯನ ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ, ಆ ಪೌಡರ್ನ ಸೇರಿಸ್ಬಿಟ್ಟು 1-2 ನಿಮಿಷ ಅದನ್ನು ಕುದಿಯೋಕೆ ಬಿಟ್ಟರೆ ಬೆಂಡೆಕಾಯಿ ಹುಳಿ ರೆಡಿ.